ನಮಸ್ಕಾರ ಸ್ನೇಹಿತರೆ, ಹೇರ್ ಸ್ಟೈಲ್ ವಿತ್ ವ್ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಟ್ರೆಡಿಷ್ನಲ್ ಡ್ರೆಸ್ ಅಥವಾ ಸಾರಿ ಹಾಕ್ಕೊಂಡಾಗ ಡಿಸ್ಕೋ ರಬ್ಬರ್ನ ಉಪಯೋಗಿಸ್ಕೊಂಡು ಯಾವ ರೀತಿಯೆಲ್ಲ ಹೇರ್ ಸ್ಟೈಲ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲನೇದಾಗಿ ಯಾವುದೇ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಾದರೂ ತಲೆ ಕೂದಲನ್ನ ನೀಟಾಗಿ ಬಾಚಿಕೊಂಡು ಸಿಕ್ಕೆಲ್ಲ ಬಿಡಿಸ್ಕೊಳ್ಬೇಕು. ಹಾಗಾಗಿ ಕೂದಲನ್ನ ನೀಟಾಗಿ ಬಾಚ್ಕೊಳ್ತಾ ಇದ್ದೇನೆ. ಇವಾಗ ನಾನು ಫ್ರಂಟ್ ಹೇರ್ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 2 ರೀತಿಯಾಗಿ ಫ್ರಂಟ್ ಹೇರ್ನ ಸೆಟ್ ಮಾಡೋದು ತೋರಿಸ್ಕೊಡ್ತೀನಿ. ಈಗ ಫಸ್ಟ್ ನಾನು ಈ ರೀತಿಯಾಗಿ ಬಗ್ತಲೆ ತೆಗೆದು ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಕೂದಲು ತಕ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ನಾನು ಇದೇ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ನಾನು ತುಂಬ ವಿಡಿಯೋದಲ್ಲೆಲ್ಲ ತೋರಿಸಿಕೊಟ್ಟಿದ್ದೀನಿ ನಾನು. ಇದೊಂಥರ ಸಿಂಪಲ್ ಹೇರ್ ಸ್ಟೈಲ್ ಇದು. ಸ್ವಲ್ಪ ತಕ್ಕೊಂಡಿರೋ ಕೂದಲನ್ನ ಹೀಗೆ ಸುತ್ತಕೊಂಡು ನೀಟಾಗಿ ಒಂದು ಕ್ಲಿಪ್ನ ಹಾಕ್ಕೊಳ್ಳೋದು. ಅದೇ ರೀತಿ ಆ ಕಡೆನೂ ಇದೇ ರೀತಿ ಹೀಗೆ ಸುತ್ತಕೊಂಡು ಕ್ಲಿಪ್ ಹಾಕ್ಕೊಂಡ್ರೆ ಆಯಿತು, ಫ್ರಂಟ್ ಹೇರ್ ಸೆಟ್ ಮುಗೀತು. ಸಿಂಪಲ್ ಇದು. ಇವಾಗ ಉಳಿದಿರೋ ಕೂದಲನ್ನು ನೀಟಾಗಿ ಬಾಚಿಕೊಂಡು ಒಂದು ಡಿಸ್ಕೋ ರಬ್ಬರ್ನ ತಗೊಂಡಿದ್ದೀನಿ. ಡಿಸ್ಕೋ ರಬ್ಬರ್ ಅಂದರೆ ಗೊತ್ತಾಗುತ್ತಲ್ವ, ಕಪ್ ಕಲರಾಗಿ ಚಿಕ್ಕ ಚಿಕ್ಕ ರಬ್ಬರ್ಗಳಿರುತ್ತೆ, ಅದೇ ಡಿಸ್ಕೋ ರಬ್ಬರು. ಅದನ್ನು ತಗೊಂಡು ಹೀಗೆ ಒಂದು ಜುಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಫಸ್ಟು. ಅದಾದ ನಂತರ ಒಂದು 2-3 ಇಂಚು ಕೂದಲನ್ನ ಬಿಟ್ಟು ಅಲ್ಲಿಗೆ ಇನ್ನೊಂದು ರಬ್ಬರ್ನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದಷ್ಟು ಕೂದಲನ್ನ ಸ್ವಲ್ಪ ಹೀಗೆ ಎಳೆದು ಬಲೂನ್ ಥರ ಶೇಪ್ ಕೊಡಬೇಕು ನೋಡಿ, ಈ ಥರ. ಅದಾದ ನಂತರ ಮತ್ತೆ 2-3 ಇಂಚ್ ಕೆಳಗಡೆ ಇನ್ನೊಂದು ರಬ್ಬರ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಿಮ್ಮ ಕೂದಲು ಎಷ್ಟು ಲೆಂತ್ ಇದೆ ಆ ಲೆಂತ್ ಪ್ರಕಾರ ರಬ್ಬರ್ನ ಹಾಕ್ಕೊಳ್ತಾ ಬನ್ನಿ. ನಾನಿಲ್ಲಿ 2-3 ಇಂಚ್ ಬಿಟ್ಟು ಈ ರೀತಿಯಾಗಿ ರಬ್ಬರ್ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಇಲ್ಲಿ ಒಂದು 5-6 ರಬ್ಬರ್ ಬೇಕಾಗಿದೆ. ನಿಮ್ಮ ಕೂದಲು ಲೆಂತ್ ಪ್ರಕಾರ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈ ರೀತಿ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೊಂಥರ ಡಿಫ್ರೆಂಟ್ ಹೇರ್ ಸ್ಟೈಲು. ನಾರ್ಮಲಾಗಿ ಜಡೆ ಹಾಕ್ಕೊಳ್ಳೋಕ್ಕಿಂತ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ನೋಡಿ, ಉದ್ದ ಇರೋ ಕೂದಲಿನವರು ಈ ಥರ ಮಾಡ್ಕೊಳ್ಳಿ, ಖಂಡಿತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರಾದರೂ ಹೊಸದಾಗಿ ನನ್ನ ಈ ಚಾನಲ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಡಿಫ್ರೆಂಟಾಗಿರೋ ಹೇರ್ ಸ್ಟೈಲ್ ವಿಡಿಯೋಗಳನ್ನು ಮಾಡಿದ್ದೇನೆ, ಅದನ್ನು ನೋಡಿ. ಜೊತೆಗೆ ನಾನು ಹೇರ್ ಕೇರ್, ಹೇರ್ ಟಿಪ್ಸ್ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಇವಾಗ ನಾನು ಇನ್ನೊಂದು ಹೇರ್ ಸ್ಟೈಲ್ನ ತೋರಿಸ್ತಿದ್ದೀನಿ. ಸೇಮ್ ಇದೇನು ನೀವು ತೆಗಿಬೇಕಂತ ಇಲ್ಲ, ಇದೇ ಥರ ನಾರ್ಮಲಾಗಿ ಹಾಕ್ಕೊಂಡು ರಬ್ಬರ್ನ ನಾನಿವಾಗ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಆ ರಬ್ಬರ್ನ ಮಧ್ಯೆ ಇರೋ ಕೂದಲಿನಿಂದ ಉಳಿದೆಲ್ಲ ಕೂದಲು ಈ ರೀತಿಯಾಗಿ ಹೊರಗೆ ತೆಗಿತಾ ಬರಬೇಕು. ಹಾಗೆ ಕೂದಲನ್ನ ಸ್ವಲ್ಪ ಹೀಗೆ ಎಳ್ಕೊಂಡು ಅದಕ್ಕೆ ಶೇಪ್ ಕೊಡಬೇಕು. ಅದು ಎಳ್ಕೊಂಡಿರ್ತೀವಲ್ವ, ಕೂದಲೆಲ್ಲ ಒಳಗಡೆ ಹೋಗಿರುತ್ತೆ, ಜಡೆ ಯಾವುದು ಏನು ಅಂತ ಗೊತ್ತಾಗಲ್ಲ. ಈ ರೀತಿ ಎಳ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಪೂರ್ತಿ ಕೂದಲಿಗೂ ಇದೇ ಸ್ಟೆಪ್ಪನ್ನು ಅಳವಡಿಸ್ಕೊಂಡ್ರೆ ನಿಮಗೆ ಒಂಥರ ಡಿಫ್ರೆಂಟಾಗಿ ಹೇರ್ ಸ್ಟೈಲ್ ಸಿಗತ್ತೆ ನೋಡಿ. ಇವಾಗ ದೂರದಿಂದ ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತಿದ್ರು, ಹತ್ತಿರದಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಹೇರ್ ಸ್ಟೈಲ್ ಕೂಡ. ಇವಾಗ ಇನ್ನೊಂದು ಹೇರ್ ಸ್ಟೈಲ್ ತೋರಿಸ್ತೀನಿ. ಜೊತೆಗೆ ಫ್ರಂಟ್ ಹೇರ್ ಸ್ಟೈಲು ಚೇಂಜ್ ಮಾಡ್ಕೊಳ್ತಿದ್ದೀನಿ ಇವಾಗ. ಇದು ನಾರ್ಮಲ್, ಮೊದಲು 2 ಕಡೆ ಹೀಗೆ ಕೂದಲು ತಗೊಂಡಿದ್ವಿ ಬಗ್ತಲೆ ತೆಗೆದು. ಇದು ಒಂದು ಸೈಡ್ ಈ ರೀತಿಯಾಗಿ ಬಗ್ತಲೆ ತೆಗೆದು ಸ್ವಲ್ಪ ಕೂದಲನ್ನ ತೆಗೆದು ಒಂದೇ ಕಡೆ ಇವಾಗ ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ. ಉದ್ದ ಕೂದಲಿರೋರಿಗೆ ಇದೇ ಒಂದು ಬೆಸ್ಟ್ ಫ್ರಂಟ್ ಹೇರ್ ಸ್ಟೈಲ್ ಅನಿಸುತ್ತೆ. ನಾನು ಜಾಸ್ತಿಯಾಗಿ ಇದೇ ಥರ ಹಾಕ್ಕೊಳ್ಳೋದು. ಇವಾಗ ಇನ್ನೊಂದು ಥರ ಹೇರ್ ಸ್ಟೈಲ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಕೂದಲನ್ನ 2 ಪಾರ್ಟಾಗಿ ಮಾಡಿದ್ದೀನಿ ಇಲ್ಲಿ. ಅದರಲ್ಲಿ ಒಂದು ಪಾರ್ಟನ್ನು ಮುಂದ್ಗಡೆ ಹಾಕಿ ಇನ್ನೊಂದು ಪಾರ್ಟ್ ಕೂದಲಿಗೆ ಒಂದು ರಬ್ಬರ್ನ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ತಗೊಂಡ ಕೂದಲಿಗೆ ರಬ್ಬರ್ ಬ್ಯಾಂಡ್ ಹಾಕಿದ ನಂತರ ಅಡಿಗಿರೋ ಕೂದಲನ್ನು 2 ಪಾರ್ಟಾಗಿ ತಗೊಂಡು ಅದ್ರ ಮೇಲ್ಗಡೆ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ಇನ್ನೊಂದು ರಬ್ಬರ್ ಬ್ಯಾಂಡ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂಥರ ಜಡೆ ಥರನೇ, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಇವಾಗ ನೋಡಿ, ಒಂದು ರಬ್ಬರ್ನ ಹಾಕ್ಕೊಳ್ತೀನಿ ಇಲ್ಲಿ. ನನಗೆ ರೂಪ ಅನ್ನೋರು ಕಮೆಂಟ್ ಮಾಡಿದರು, ಸಿಸ್ಟರ್ ನೀವು ಯಾವ ಶಾಂಪು ಹಾಕೋದು ಅಂತ. ಇದು ರೆಗ್ಯುಲರಾಗಿ ನನಗೆ ಜಾಸ್ತಿ ಇದೇ ಥರ ಕೇಳ್ತಾರೆ, ಯಾವ ಶಾಂಪು ಯಾವ ಆಯಿಲ್ ಹಾಕೋದು ಅಂತ.
ನಾನೇನು ಹೇಳ್ತೀನಿ ಅಂದರೆ, ಯಾರೋ ನಾನು ಹೇಳ್ತೀನಿ ಅಥವಾ ಇನ್ನೊಬ್ರು ಹೇಳ್ತಾರಂತೆ ಯಾವುದ್ಯಾವುದೋ ಶಾಂಪು ಹಾಕ್ಕೊಳ್ಬೇಕು ಹೋಗಬೇಡಿ, ಪದೇ ಪದೇ ಚೇಂಜ್ ಮಾಡಬೇಡಿ. ಯಾವುದಾದ್ರೂ ಒಂದು ಶಾಂಪೂನ ಯೂಸ್ ಮಾಡಿ, ಅದನ್ನೇ ಕಂಟಿನ್ಯೂ ಮಾಡಿ. ಯಾವ ಶಾಂಪು ಹಾಕಿದರೂ ಕಂಟಿನ್ಯೂ ಮಾಡಿದ್ರೂ ನಿಮಗೆ ಕೂದಲು ಉದುರ್ತಿದೆ ಅಂದರೆ ನಾನು ಹೋಮ್ ಮೇಡ್ ಶ್ಯಾಂಪೂನ ನಿಮಗೆ ಮಾಡಿ ತೋರಿಸ್ತೀನಿ. ಯಾಕಂದರೆ ನಾನು ಜಾಸ್ತಿಯಾಗಿ ಹೋಮ್ ಮೇಡ್ ಶ್ಯಾಂಪೂನೇ ಯೂಸ್ ಮಾಡೋದು. ಇವಾಗ ನನ್ನ ಹತ್ರ ಖಾಲಿಯಾಗಿದೆ, ಇನ್ನೊಂದು ಸಾರಿ ನಾನು ಮಾಡಬೇಕು. ನಿಮಗೇನಾದರೂ ಅದರ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಜಾಸ್ತಿ ಕಮೆಂಟ್ ಬಂದರೆ ಖಂಡಿತ ಆ ವಿಡಿಯೋನೂ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ. ನೀವು ಅದನ್ನು ಉಪಯೋಗಿಸ್ಕೊಳ್ಬೋದು. ಇವಾಗ ಜಡೆಗೆ ಬರೋದಾದರೆ ನೋಡಿ, ಈ ರೀತಿಯಾಗಿ ಜಡೆ ಹಾಕ್ಕೊಂಡಿದ್ದೀನಿ. ಒಂದು ಕೂದಲನ್ನ ಹಿಂದ್ಗಡೆ ಹಾಕಿ ಅದನ್ನು ಅರ್ಧ ಪಾರ್ಟ್ ಮಾಡಿ ಮುಂದೆ ಹಾಕಿ ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳೋದು. ಕಂಟಿನ್ಯೂ ಆಗಿ ಇದೇ ಥರ ಸ್ಟೆಪ್ನ ಫಾಲೋ ಮಾಡ್ತಾ ಹೋದರೆ ಆಯಿತು. ಡಿಸ್ಕೋ ರಬ್ಬರ್ನಿಂದ ಇನ್ನೂ ಡಿಫ್ರೆಂಟಾಗಿ ಹೇರ್ ಸ್ಟೈಲ್ನ ಮಾಡ್ಬೋದು. ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನಿವಾಗ ಇಷ್ಟೇ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಡಿಫ್ರೆಂಟಾದ ಹೇರ್ ಸ್ಟೈಲ್ನ ನಾನು ಮುಂದೆ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಯಾವುದೇ ಜಡೆ ಹಾಕ್ಕೊಂಡ್ರೂ ಈ ಥರ ಕೂದಲನ್ನ ಸ್ವಲ್ಪ ಎಳ್ಕೊಂಡ್ರೆ ಜಡೆ ಇನ್ನೂ ಲುಕ್ ಚೆನ್ನಾಗಿ ಬರುತ್ತೆ. ನಿಮಗೆ ಈ ಹೇರ್ ಸ್ಟೈಲ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.